ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ಚೆನ್ನಾಗಿದ್ದಾನಲ್ಲ ಮುದ್ದು ಕೃಷ್ಣ. ಈಗ ನಾನು ಚಾನಲ್ ಪ್ರಮೋಟ್ ಮಾಡ್ತಾ ಇರೋದು ಪೂಜಾ ರಾಜ್ ಅಂತ ಹೇಳಿ. ತುಂಬ ಚೆನ್ನಾಗಿ ವೀಡಿಯೋಗಳು ಹಾಕಿದ್ದಾರೆ. ಎಷ್ಟು 243 ಸಬ್ಸ್ಕ್ರೈಬರ್ ಇದ್ದಾರೆ, 222 ವೀಡಿಯೋ ಹಾಕಿದ್ದಾರೆ. ತುಂಬ ಡಿಫ್ರೆಂಟ್ ವೀಡಿಯೋಗಳಿದೆ. ತುಂಬ ಆರೋಗ್ಯಕರವಾಗಿರೋದೇ ಹೆಲ್ತಿ ರೆಸಿಪಿಗಳ್ದು ಹಾಕಿದ್ದಾರೆ. ಅದಕ್ಕಿಂತ ಮುಂಚೆ ನಾನು ಅವ್ರ ಚಾನಲಲ್ಲಿ ಏನೇನಿದೆ ಅಂತ ತೋರ್ಸೋಕ್ಕಿಂತ ಮುಂಚೆ ನಾನು ಒಂದು ಹೇಳ್ತೀನಿ. ಎಲ್ಲರೂ ಕೇಳ್ತಾ ಇದ್ದೀರಾ, ನಾನು 3 ಚಾನಲ್ ಮಾಡಿಬಿಟ್ಟೆ, ಗೊತ್ತಿಲ್ಲದೆ ಮಾಡಿಬಿಟ್ಟೆ. ಆದರೆ 3 ಚಾನಲ್ ಮೊನೋಟೈಸ್ ಆಗಿದೆ. ಎಲ್ಲರೂ ಕೇಳ್ತಾ ಇದ್ದೀರಾ, 2ನೇ ಚಾನಲ್ ಮಾಡಬೇಕು ನಾವು, ಹೇಗೆ ಮಾಡೋದು ತೋರಿಸ್ಕೊಡಿ, ಒಂದೇ ಮೊಬೈಲಲ್ಲಿ 2 ಚಾನಲ್ ಹೇಗೆ ಮಾಡೋದು ತೋರಿಸ್ಕೊಡಿ ಅಂತಿದ್ದೀರಾ. ದಯವಿಟ್ಟು ಯಾರೂ ಆ ಥರ ಮಾಡಬೇಡಿ. ಯಾಕಂದರೆ ನಾನು ಹೇಳೋದು, ಇವಾಗ ಒಂದು ಚಾನಲ್ ಮೊನೋಟೈಸ್ ಮಾಡ್ಕೊಳ್ಳಿ. ಫಸ್ಟು ಮೊನೋಟೈಸ್ ಆಗಿ ಒಂದು 2-3 ತಿಂಗಳು ದುಡ್ಡು ತೊಗೊಳ್ಳಿ, ಡಾಲರ್ ಮಾಡ್ಕೊಳ್ಳಿ. ತುಂಬ ಕಷ್ಟ. 1000 ಸಬ್ಸ್ಕ್ರೈಬರ್ ಆಗೋದು ಕಷ್ಟ, 4000 ವಾಚ್ ಅವರ್ ಕಷ್ಟ. ಅದಾದಮೇಲೆ ಡಾಲರ್ ಆಗೋದಂತೂ ತುಂಬ ಕಷ್ಟ. ಒಂದು ವೀಡಿಯೋ ಏನಾದರೂ ವೈರಲ್ ಆಯಿತು ಅಂದರೆ ನಿಮಗೆ ಒಂದು ಚೂರು ಡಾಲರ್ ಆಗುತ್ತೆ. ಇಲ್ಲ ಅಂದರೆ 20,000 ವ್ಯೂಸ್ ಬಂದರೂ 1 ಪೈಸೆ ಡಾಲರ್ ಆಗಲ್ಲ. ತುಂಬ ಕಷ್ಟ ಡಾಲರ್ ಆಗೋದು. ಹಾಗಾಗಿ ಯಾರೂ ನೀವು ಡಾಲರ್ ಬಗ್ಗೆ 2 ಚಾನಲ್ ಮಾಡ್ತೀನಿ ಅಂತ ಬಗ್ಗೆ ಯೋಚನೆ ಮಾಡಬೇಡಿ. ತುಂಬ ಕಷ್ಟ ಇದೆ. ಒಂದು ಚಾನಲಲ್ಲಿ ಗ್ರೋ ಆಗಿ, ಒಂದು ಚಾನಲ್ನ ಚೆನ್ನಾಗಿ ಬೆಳೆಸಿ. ಅದಾದಮೇಲೆ ನೀವು ಬೇಕಾದರೆ ಆ ಚಾನಲ್ ನಿಮ್ಮ ದೇವ್ರದಿಂದ ಎಲ್ಲರೂ ಚಾನಲು ಬೇಗ ಗ್ರೋ ಆಗಲಿ, ಬೇಗ ಡಾಲರ್ ಆಗಲಿ ಅಂತ ಕೇಳ್ಕೊಳ್ತೀನಿ. ನೀವೇನಾದರೂ ಒಂದು ಚಾನಲ್ ಗ್ರೋ ಆಗಿದೆ, ನಂದು ಡಾಲರ್ ತೊಗೊಳ್ತಾ ಇದ್ದೀನಿ ಅಂದರೆ 2ನೇ ಚಾನಲ್ ಶುರು ಮಾಡಿ. ಅಲ್ಲಿವರೆಗೂ ಬೇಡ, ಒಂದು ಚಾನಲಲ್ಲೇ ನಾವು ಮುಂದುವರಿಯೋಣ. ನನಗೆ ಗೊತ್ತಿಲ್ಲದೆ ಮಾಡಿಬಿಟ್ಟು ಇವಾಗ 2 ಚಾನಲ್ಗೂ ವೀಡಿಯೋ ಹಾಕೋದಕ್ಕೆ ತುಂಬ ಕಷ್ಟ ಆಗ್ತಾಯಿದೆ ನನಗೆ. ಯಾಕಂದರೆ ಬೆಣ್ಣೆ ಕೃಷ್ಣದಲ್ಲಿ ಚೆನ್ನಾಗಿ ಆ ವೀಡಿಯೋ ಹಾಕಿದ ತಕ್ಷಣ ಚೆನ್ನಾಗಿ ವ್ಯೂಸ್ ಬರುತ್ತೆ. ಅದೇ ವೀಡಿಯೋ ನಾನು ಅಲ್ಲಿ ಹಾಕ್ಬಿಟ್ಟಿದ್ರೆ ವ್ಯೂಸ್ ಬರಲ್ವಾ, ಹೊಟ್ಟೆ ಉರಿಯುತ್ತೆ. ಅಯ್ಯೋ ಅದೇ ವೀಡಿಯೋನ ಇಲ್ಲಿಗೆ ಹಾಕಬೇಕಿತ್ತಲ್ಲ ಅಂತ ಹಂಗೆ ಮಾಡ್ಕೊಂಡು ಅಲ್ಲಿ ವೀಡಿಯೋಗಳೇ ಆಗ್ತಾಯಿಲ್ಲ 2 ಚಾನಲ್ಗೆ. ಆ ಥರ ಆಗ್ತಿದೆ. ಅದಕ್ಕೋಸ್ಕರ ನಾನು ಹೇಳೋದು, ಯಾರೂ ಆ ಥರ ಮಾಡ್ಕೊಬೇಡಿ. ಒಂದು ಚಾನಲಲ್ಲೇ ಗ್ರೋ ಆಗಿ. ಇವಾಗ ಪೂಜಾ ರಾಜ್ ಅವ್ರ ಚಾನಲಲ್ಲಿ ಏನೇನಿದೆ ಅಂತ ನೋಡೋಣ ಬನ್ನಿ. ದಯವಿಟ್ಟು ಒಬ್ರಿಗೊಬ್ರು ಸಪೋರ್ಟ್ ಮಾಡಿ. ಎಲ್ಲರೂ ಬೆಳಿಬೇಕು. ಎಲ್ಲರೂ ಇವ್ರ ಚಾನಲ್ ಸಪೋರ್ಟ್ ಮಾಡಿ. ಇವರು ನಿಮ್ಗೆಲ್ರಿಗೂ ಸಪೋರ್ಟ್ ಮಾಡ್ತಾರೆ. ಹೀಗೆ ಮಾಡಿದ್ರೇ ಚಪ್ಪಾಳೆ ಆಗೋದು. ನೀವು ಕೈ ಜೋಡಿಸಿ, ಅವರು ಕೈ ಜೋಡಿಸ್ತಾರೆ. ಎಲ್ಲರೂ ಬೆಳಿಬೇಕು. ಎಲ್ರಿಗೂ ಬೇಗ ಆಗಲಿ, ಬೇಗ ಮೊನೋಟೈಸ್ ಆಗಲಿ, ಬೇಗ ದುಡ್ಡು ಬರಲಿ ಅಂತ ಕೇಳ್ಕೊಳ್ತೀನಿ. ಪೂಜಾ ರಾಜ್ ಇವ್ರ ಚಾನಲ್ಗೆ ದಯವಿಟ್ಟು ಸಪೋರ್ಟ್ ಮಾಡಿ. ಪೂಜಾ ರಾಜ್ ನೋಡಿ, 243 ಸಬ್ಸ್ಕ್ರೈಬರ್ ಇದ್ದಾರೆ, 222 ವೀಡಿಯೋ ಹಾಕಿದ್ದಾರೆ. ಚೆನ್ನಾಗಿದೆ ನೋಡಿ. ಪಾಪ್ಯುಲರ್ ವೀಡಿಯೋ, ಕಮ್ಯುನಿಟಿ ಹೆಲ್ಪರ್ಸ್ ಪ್ರಾಜೆಕ್ಟ್ ಮಾಡೆಲ್ ಅಂತ ಇದೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಪ್ಲೀಸ್ ಅಂತ ಪುಟ್ಟು ಮಕ್ಕಳು ಕೇಳ್ತಾ ಇದ್ದಾರೆ. ದಯವಿಟ್ಟು ಇವ್ರು 2 ಮಂತ್ ಆಗಿದೆ ಅಷ್ಟೇ ಇವ್ರ ಚಾನಲ್ ಶುರು ಮಾಡಿ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡಿ. ಲೈವು ಮಾಡಿದ್ದಾರೆ, ಪ್ಲೇ ಲಿಸ್ಟ್ ಇದೆ, ಕಮ್ಯುನಿಟಿ ಬರೆದಿದ್ದಾರೆ. ಪ್ರತಿಯೊಂದು ಚೆನ್ನಾಗಿ ಮಾಡಿದ್ದಾರೆ ನೋಡಿ. ಶಾರ್ಟ್ಸು ಅಷ್ಟೇ, ಶಾರ್ಟ್ಸು ಚೆನ್ನಾಗಿದೆ. ಶಾರ್ಟ್ಸು ಎಲ್ಲ ಚೆನ್ನಾಗಿದೆ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೇ ಬೆಳೆಯೋಕ್ಕಾಗೋದು. ದಯವಿಟ್ಟು ಸಪೋರ್ಟ್ ಮಾಡಿ. ರಾಧೆ ಕೀರ್ತನ, ಅಮಾವಾಸ್ಯೆ ಪೂಜೆ ಮತ್ತು ಮನೆ ದೇವರ ದರ್ಶನ ಅಂತಿದ್ದಾರೆ ನೋಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಅವರು ಊರಿನ ಜಾತ್ರೆ ನೋಡಿ. ದೇವರೇ ಎಲ್ರೂ ಕಾಪಾಡಪ್ಪ. ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡಿ ತೇರನ್ನ. ಜಾತ್ರೆ ಅಂದ್ರೇ ಏನೋ ಒಂದು ವಿಶೇಷ ಅಲ್ವಾ. ನನಗಂತೂ ಹಳ್ಳಿ ಕಡೆ ಜಾತ್ರೆ ಅಂದರೆ ಸಾಕು, ತುಂಬ ಇಷ್ಟ ಆಗುತ್ತೆ. ಮಾಲ್ದಿ ರೆಸಿಪಿ ಅಂತ ಹಾಕಿದ್ದಾರೆ ನೋಡಿ.
ಟೊಮೊಟೊ ರಸಮ್ ಇದೆ, ನಮ್ಮ ಮನೆ ದೇವರ ಜಾತ್ರೆ ಆಯಿತು. ಶಾರ್ಟ್ಸು ತುಂಬ ಹಾಕಿದ್ದಾರೆ, ಹಾಗಾಗಿ 222 ವೀಡಿಯೋ ಆಗೋಗಿರೋದು ಇವ್ರದ್ದು. ಶಾರ್ಟ್ಸೇ ನೋಡಿ ತುಂಬ ಹಾಕಿದ್ದಾರೆ. ವಾವ್, ನೋಡಿ ಕಂದ. ದಯವಿಟ್ಟು ಇವ್ರ ಚಾನಲ್ಗೆ ಸಪೋರ್ಟ್ ಮಾಡ್ತೀರಾ ಅಂತ ತಿಳ್ಕೊಂಡಿದ್ದೀನಿ. ಒಬ್ರಿಗೊಬ್ರು ಸಪೋರ್ಟ್ ಮಾಡಿದ್ರೆ ಬೆಳೆಯೋಕ್ಕಾಗೋದು. ದಯವಿಟ್ಟು ಸಪೋರ್ಟ್ ಮಾಡಿ. ಇಷ್ಟೊತ್ತು ಇವ್ರ ವಿಡಿಯೋ ನೋಡಿದ್ರಿ, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರದೇ ವಿಡಿಯೋ ನೋಡಿದ್ರು ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಜೈ ಶ್ರೀರಾಮ್.